ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಿ? ಇಂದಿನ ವಿಚಾರಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕರ್ನಾಟಕದಲ್ಲಿ ಯಾರಿಗೆ ತಾನೇ ಗೊತ್ತಿಲ್ಲ? ಕಾಂಗ್ರೆಸ್ ಸರ್ಕಾರದ 5 ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ತುಂಬಾ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಯೋಜನೆ ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಆರಂಭದ ದಿನಗಳಲ್ಲಿ ತುಂಬಾ ಟೀಕೆಗೆ ಒಳಗಾಗಿದ್ದಂತಹ ಈ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಅಂದ್ರೆ ವಿರೋಧ ಪಕ್ಷಗಳಿಂದ ಆಗ್ಲಿ, ಜನರಿಂದ ಆಗ್ಲಿ ಈ ಕೆಲವೊಂದು ಯೋಜನೆಗಳು ಟೀಕೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆಂದ್ರೆ ಕರ್ನಾಟಕದ ಜನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡುವ ಬದಲು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವ ಬದಲು ರಾಜ್ಯದ್ದು ಈ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ತಮ್ಮ ಎಲೆಕ್ಷನ್ ಅಲ್ಲಿ ತಮ್ಮ ಗೆಲುವನ್ನ ಸಾಧಿಸೋಕೋಸ್ಕರ ಅನೌನ್ಸ್ ಮಾಡಿದಂತಹ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಬಟ್ ಎಲ್ಲಾ ಯೋಜನೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಮಹಿಳೆಯರಿಗೆ ಸಿಕ್ಕಂತ ಯೋಜನೆಗಳು ತುಂಬಾ ಬೆನಿಫಿಟ್ ಆಗಿದೆ, ಹಾಗೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಶಕ್ತಿ ಯೋಜನೆಯಿಂದಾಗಿಯೂ ಕೂಡ ಒಂದ್ ಕಡೆ ಹೆಣ್ಮಕ್ಳಿಗೆ ತುಂಬಾನೇ ಉಪಯೋಗ ಆಗಿತ್ತು. ಹೆಣ್ಮಕ್ಳು ಅಂದ್ರೆ ಮನೆಯಿಂದ ಹೊರಗಡೆನೆ ಬರ್ತಿದ್ದಂತಹ ಹೆಣ್ಮಕ್ಳು ರಾಜ್ಯನ ಸುತ್ತಾಡುವಂತಹ ಅವಕಾಶ ಸಿಕ್ತು. ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿನ ರೀತಿ ನೀತಿಗಳನ್ನ ಕಲ್ತ್ಕೊಳ್ಳೋದಾಗಿರ್ಬಹುದು, ಅಲ್ಲಿನ ಸಂಸ್ಕೃತಿಯನ್ನ ಕಲ್ತ್ಕೊಳ್ಳೋದಾಗಿರ್ಬಹುದು. ಇದೊಂಥರ ಅಡ್ವಾಂಟೇಜ್ ಆದ್ರೆ ತುಂಬಾ ಮೇಜರ್ ಆಗಿ ಅಡ್ವಾಂಟೇಜ್ ಆಗಿದ್ದು ಅಂತಂದ್ರೆ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿರುವಂತ ಯೋಜನೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ. ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ, ಹಾಗೆ ಅಲ್ಲಿ ಇಲ್ಲಿ ಒಂದೊಂದು ಎಕ್ಸಾಂಪಲ್ಸ್ನ ಕೆಲವೊಂದು ಉದಾಹರಣೆಗಳನ್ನ ಕೇಳ್ತಾ ಇರ್ತೀವಿ. ಈ ಗೃಹಲಕ್ಷ್ಮಿ ಹಣದಿಂದ ನಮ್ಮ ಹೆಣ್ಮಕ್ಳು ಯಾವ ರೀತಿಯಾಗಿ ತಮ್ಮ ಜೀವನನ ಕಟ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡ್ತಾನೆ ಇರ್ತೀವಿ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ತುಂಬಾ ರೀತಿಯಾಗಿ ಅನುಕೂಲನ ಮಾಡಿಕೊಟ್ಟಿದೆ. ಸೊ ಕೆಲವೊಂದು ಹೆಣ್ಮಕ್ಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ರೆ, ಇನ್ನ ಕೆಲವು ಹೆಣ್ಮಕ್ಳು ಅದನ್ನ ಸೇವಿಂಗ್ಸ್ ಮಾಡಿಟ್ಟು ಗೃಹಲಕ್ಷ್ಮಿಯಿಂದ ಬರುವಂತಹ 2,000 ಹಣನ ಪ್ರತಿ ತಿಂಗಳು ಕೂಡ ಸೇವಿಂಗ್ಸ್ ಮಾಡಿ ಇಟ್ಟು ಅದನ್ನ ಒಂದು ಹ್ಯೂಜ್ ಅಮೌಂಟ್ ಆದ್ಮೇಲೆ ಕೆಲವೊಂದು ಸ್ವಂತ ವ್ಯಾಪಾರ ಮಾಡೋದಾಗಿರ್ಲಿ ಅಥವಾ ತಮ್ಮ ಮಕ್ಕಳಿಗೆ ಒಂದು ಭವಿಷ್ಯದ ಭದ್ರತೆಗಾಗಿ ಯಾವ್ದಾದ್ರು ಒಂದು ಸ್ಕೀಮ್ನ ಮಾಡೋದಾಗಿರ್ಲಿ ಅಥವಾ ಯಾವ್ದಾದ್ರು ಒಂದು ನೆಕ್ಸ್ಟ್ ವ್ಯವಹಾರಗಳಿಗೆ ಉಪಯೋಗಿಸ್ಕೊಳ್ಳೋದಾಗಿರ್ಲಿ, ಟೋಟಲ್ ಆಗಿ ಹೆಣ್ಮಕ್ಳು 1 ರೂಪಾಯಿನೂ ಕೂಡ ಗೃಹಲಕ್ಷ್ಮಿ ಹಣದ ದುಡ್ಡನ್ನ ವ್ಯರ್ಥ ಮಾಡಿಲ್ಲ. ಒಂದೊಂದು ರೂಪಾಯಿನೂ ಕೂಡ ತುಂಬಾ ನೀಟಾಗಿ ಬಳಸ್ಕೊಂಡಿದ್ದಾರೆ, ಹಾಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಸೊ ಈ 5 ಗ್ಯಾರಂಟಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಯೋಜನೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಸರ್ಕಾರ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಯೋಜನೆಯ ಫಲಾನುಭವಿಗಳು ಏನಿದ್ರು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಎಲ್ಲಾ ಮಹಿಳೆಯರು ಏನಿದ್ರು, ಈ ಮಹಿಳೆಯರಿಗೆ ಇನ್ನೊಂದು ಉಪಯೋಗವಾದಂತಹ ಒಂದು ಯೋಜನೆಯನ್ನು ರೂಪಿಸಿದೆ. ಅದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತ. ಸೊ ಆಲ್ರೆಡಿ ಹೆಣ್ಮಕ್ಳು ತುಂಬಾ ಸಂಘಗಳಲ್ಲಿ ತಮ್ಮ ಸೇವಿಂಗ್ಸ್ನ ಮಾಡೋದನ್ನ ನಾವು ನೋಡೇ ಇರ್ತೀವಿ. ಸೊ ಇದು ಒಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು. ಬಟ್ ಇದರಿಂದ ಸರ್ಕಾರದಿಂದ ಕೆಲವೊಂದು ಅಡ್ವಾಂಟೇಜಸ್ ಮಹಿಳೆಯರಿಗೆ ಸಿಗ್ತಾ ಇದೆ. ಸೊ ಈ ವಿವಿಧೋದ್ದೇಶ ಸಂಘ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಏನಿದೆ, ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು, ಇದ್ರದ್ದು ಯೋಜನೆಯ ಉಪಯೋಗ ಯಾರಿಗೆಲ್ಲ ಸಿಗ್ತಾ ಇದೆ ಅಥವಾ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ನಮ್ಮ ಚಾನಲ್ನ ಹೆಸರು ಇಂದಿನ ವಿಚಾರ. ಪ್ರತಿದಿನದ ಪ್ರಮುಖ ಮಾಹಿತಿಗಳು ಈ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ. ಹಾಗೆ ಸರ್ಕಾರದ ಯಾವುದಾದರೂ ತುಂಬಾ ಮುಖ್ಯವಾದಂತಹ ಇಂಪಾರ್ಟೆಂಟ್ ಯೋಜನೆಗಳಿದ್ರೆ ಅದು ಕೂಡ ಈ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವೇನಾದ್ರೂ ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ವಿಷಯಗಳು ಕೂಡ, ಯಾವುದೇ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮಿಂದ ಮಿಸ್ ಆಗಬಾರ್ದು ಅಂತ ಅಂದ್ರೆ ಈ ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸರ್ಕಾರ, ಈ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಆಗಾಗ್ಗೆ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರುತ್ತೆ. ಈ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗಾಗಿರ್ಲಿ ಅಥವಾ ರೈತರಿಗಾಗಿರ್ಲಿ, ಬಡತನದ ರೇಖೆಗಿಂತ ಕಮ್ಮಿ ಇರುವಂತಹ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರುವಂತಹ ಎಕಾನಾಮಿಕಲಿ ವೀಕ್ ಸೆಕ್ಷನ್ಸ್ಗೂ ಕೂಡ ಸರ್ಕಾರ ಆಗಾಗ್ಗೆ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರುತ್ತೆ. ಬಟ್ ತುಂಬಾ ಜನಗಳಿಗೆ ಈ ಯೋಜನೆಗಳು ರೀಚ್ ಆಗೋದೇ ಇಲ್ಲ. ಈ ಫಲಾನುಭವಿಗಳು ಏನಿರ್ತಾರೋ ಅದನ್ನ ತುಂಬಾ ಜನಗಳಿಗೆ ಗೊತ್ತಾಗಲ್ಲ. ಅಂಥವ್ರಿಗೆ ಈ ಮಾಹಿತಿ ರೀಚ್ ಆಗಲೇಬೇಕು. ಅಂಥವ್ರಿಗೆ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿನ ತಲುಪಿಸೋದನ್ನ ಮರಿಬೇಡಿ. ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡೋಣ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಅಂತ ಅಂದ್ರೆ ಏನು, ಅದನ್ನ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ ಅಂದ್ರೆ ಯಾವಾಗ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ. ಸೊ ಇದು ಸರ್ಕಾರದಿಂದ ಬಂದಿರುವಂತಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಇಲಾಖೆ ನೀಡುವಂತಹ ಅರ್ಜಿಯನ್ನ ಭರ್ತಿ ಮಾಡಿ ಫೀಸ್ ಕಟ್ಟಬೇಕಾಗುತ್ತೆ. ಈ ಯೋಜನೆಯ ಅನುಕೂಲಗಳು ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದ್ರೆ, ಈಗಾಗಲೇ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದಾರೋ ಮಹಿಳೆಯರು, ಅಂತವ್ರಿಗೆ ಈ ಯೋಜನೆ ಸಿಗ್ತಾ ಇದೆ.
ಸೊ ಆಲ್ರೆಡಿ ನೋಂದಾಯಿಸಿದ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತ್ಯೇಕ ಅಕೌಂಟ್‌ನ ತೆರಿಬೇಕಾಗುತ್ತೆ. ಸೊ ನೀವು ಸೆಪರೇಟ್ ಆಗಿ ಕೆನರಾ ಬ್ಯಾಂಕಲ್ಲಿ ಅಕೌಂಟ್‌ನ ತೆರಿಬೇಕಾಗುತ್ತೆ. ಹಾಗೆ ಅಂಗನವಾಡಿ ವರ್ಕರ್ಸ್ ಮೂಲಕ ಡೇಟಾ ಎಂಟ್ರಿನ ಮಾಡಿಸ್ಬೇಕಾಗುತ್ತೆ. ಸೊ ಈ ಜವಾಬ್ದಾರಿನ ಅಂಗನವಾಡಿ ವರ್ಕರ್ಸ್‌ಗೆ ಕೊಟ್ಟಿದ್ದಾರೆ. ಅಲ್ಲಿ ಡೇಟಾ ಕಲೆಕ್ಷನ್ ಮಾಡಿ ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ ಅಂದ್ರೆ, ಸೊ ಈ ಅರ್ಜಿದಾರರು ಏನಿರ್ತಾರೆ, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘದ ಅರ್ಜಿದಾರರು ಅವರು 25,000ದಿಂದ 2,00,000ವರೆಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲನ ಪಡಿಬಹುದು ಸರ್ಕಾರದಿಂದ. ಸೊ ಇದೊಂದು ಮಹತ್ವಾಕಾಂಕ್ಷೆ ಯೋಜನೆ ಅಥವಾ ತುಂಬಾ ಮುಖ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಕೆಲವೊಂದು ಹೆಣ್ಮಕ್ಳಿಗೆ ಸಾಲ ಬೇಕಾಗಿರುತ್ತೆ ಕೆಲವೊಂದು ಪರಿಸ್ಥಿತಿಯಲ್ಲಿ, ಕಠಿಣ ಸಂದರ್ಭಗಳಲ್ಲಿ. ಅಂತಹ ಸಂದರ್ಭದಲ್ಲಿ ತುಂಬಾ ಬಡ್ಡಿ ಕೊಡಬೇಕಾಗುತ್ತೆ ಹೊರಗಡೆ. ಸೊ ಇಂಥ ಕೇಸಸಲ್ಲಿ ಏನು ಮಾಡ್ಬೋದು ಅಂದರೆ, ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘದಲ್ಲಿ ನೀವು ಸೇರಿಕೊಂಡ್ರೆ ಸೊ ಅಪ್ ಟು 2 ಲ್ಯಾಕ್ಸ್ವರೆಗೂ 25,000ದಿಂದ 2,00,000ವರೆಗೂ ತುಂಬಾ ಕಮ್ಮಿ ಬಡ್ಡಿ ದರದಲ್ಲಿ ಸಾಲನ ಪಡಿಬಹುದು. ಸೊ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ, ಉದ್ದೇಶಿತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ 2,000 ನೀವು ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಈ ಅಕೌಂಟ್‌ನ ಓಪನ್ ಮಾಡಬೇಕಾದ್ರೆ ಬಿಗಿನಿಂಗಲ್ಲೇ 2,000 ಹೂಡಿಕೆ ಮಾಡಬೇಕಾಗುತ್ತೆ. ಸೊ ಹೂಡಿಕೆದಾರರ ಪ್ರಕ್ರಿಯೆ ಬಳಿಕ ನೋಂದಣಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ, ನೋಂದಾಯಿಸಿದ ಗೃಹಲಕ್ಷ್ಮಿ ಫಲಾನುಭವಿಗಳು ಕೆನರಾ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ತೀರಾ. ಹಾಗೆ 2,000 ರೂಪಾಯಿನ ಈ ಸಂಘದಲ್ಲಿ ಹೂಡಿಕೆ ಮಾಡ್ತೀರಾ. ಈ ಹೂಡಿಕೆ ಮಾಡಿದ ನಂತರವೇ ಬಳಿಕನೇ ನೋಂದಣಿ ಪ್ರಕ್ರಿಯೆ ಆರಂಭವಾಗುತ್ತೆ. ಸೊ ನಂತರ ಡೆಪಾಸಿಟ್ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯದಲ್ಲಿ ಈ ವಿಚಾರ ಅಂದ್ರೆ ಈ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘದ ವಿಚಾರ ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ, ಅಂದ್ರೆ ಇನ್ನೂ ಡಿಸ್ಕಷನ್ ಅಲ್ಲಿದೆ. ಸರ್ಕಾರದ ಮುಖ್ಯ ಕಚೇರಿಗಳಲ್ಲಿ ಈ ಯೋಜನೆಯ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ, ಅಂದ್ರೆ ಪರಿಶೀಲನೆ ನಡೀತಾ ಇದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭ ಸ್ಟಾರ್ಟ್ ಆಗಿದೆ. ಈ ಜವಾಬ್ದಾರಿನ ಅಂಗನವಾಡಿ ವರ್ಕರ್ಸ್ಗೆ ಸರ್ಕಾರ ನೀಡಿದೆ. ಸೊ ಯಾವಾಗ ಈ ಯೋಜನೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಯಾವಾಗ ಇದಕ್ಕೆ ಚಾಲನೆ ನೀಡುತ್ತಾರೆ ಸರ್ಕಾರದಿಂದ ಅಂತ ಕೇಳೋದಾದ್ರೆ, ಇದೇ ನವೆಂಬರ್ 19ರ ಬಳಿಕ, ಈ ನವೆಂಬರ್ 19, 2025ರ ಬಳಿಕ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಈ ಯೋಜನೆಗೆ ಚಾಲನೆ ಸಿಗ್ತಾ ಇದೆ. ನಂತರ ನೀವು ಈ ಯೋಜನೆಯ ಸದುಪಯೋಗನ ಮಾಡ್ಕೋಬಹುದು. ಸೊ ಗೃಹಲಕ್ಷ್ಮಿ ಸಂಘ ಅಂತ ಅಂದ್ರೆ ಇದು ಹೆಣ್ಮಕ್ಳಿಗಾಗಿನೇ ಮಾಡಿರೋದು, ಮಹಿಳೆಯರಿಗಾಗಿನೇ ಮಾಡಿರೋದು. ಈಗಾಗಲೇ ಯಾರೆಲ್ಲ ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಪಡ್ಕೊಳ್ತಾ ಇದ್ದೀರೋ ಆ ಹೆಣ್ಮಕ್ಳಿಗೆ ಅಂತಾನೆ ಮಾಡಿರೋದು. ಸೊ ಇದು ಕೂಡ ಒಂದು ಒಳ್ಳೆಯ ಯೋಜನೆ ಸರ್ಕಾರದಿಂದ ಬಂದಿರುವಂತದ್ದು ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿಯಾದ ಮಾಹಿತಿಗಳಿಗಾಗಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಯಾವುದೇ ಸರ್ಕಾರದ ಯೋಜನೆಗಳು ತುಂಬಾ ಹೆಣ್ಮಕ್ಳಿಗೆ ರೀಚ್ ಆಗೋದಿಲ್ಲ, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರಿಗೆ ಅಥವಾ ಸ್ಮಾರ್ಟ್ ಫೋನ್ಗಳ ಬಳಕೆಯನ್ನ ಮಾಡದೇ ಇರುವಂತಹ ಕೆಲವೊಂದು ಸಮಾಜದ ವರ್ಗಕ್ಕೆ ಸರ್ಕಾರದ ಎಷ್ಟೋ ಯೋಜನೆಗಳು ತಲುಪೋದೇ ಇಲ್ಲ. ಸೊ ಅಂತ ಜನಗಳಿಗೆ ಈ ಮಾಹಿತಿನ ಶೇರ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.